ಬಹಳ ವಿಶೇಷ ಅಂತಂದರೆ ಕಾಯಕದ ಪರಿಕಲ್ಪನೆಯನ್ನು ಹ್ಯಾಕೆ ಕೊಡ್ತಾರೆ ಅಂತಂದ್ರೆ, ಅವರು ಪ್ರಧಾನಮಂತ್ರಿ ಪಟ್ಟದೊಳಗಿದ್ದರು ಅಪ್ಪ ಬಸವಣ್ಣನವರು. ಆದರೆ ನನ್ನಿಂದ ಜನ ದೂರ ಆಗಿ ನಾನು ಹೇಳುವಂಥ ಸಂದೇಶವನ್ನು ಅವ್ರ ಮಠ ತಲುಪಿಸ್ಬೇಕಾದ್ರೆ ನನಗೆ ಅವರಿಗೆ ಅಂತರ ಆಯಿತು ಅಂದರೆ ಆ ಸಂದೇಶಗಳು ಮುಟ್ಟುವುದಿಲ್ಲ ಅನ್ನುವಂಥ ಕಾರಣಕ್ಕೆ ಒಂದು ಅದ್ಭುತವಾದಂಥ ವಚನ ಬರೀತಾರೆ. ದೇವ ಸಹಿತ ಭಕ್ತ ಮನೆಗೆ ಬಂದಡೆ, ಕಾಯಕ ವಾವುದೆಂದು ಬೆಸಗೊಂಡೆನಾದಡೆ, ನಿಮ್ಮಾಣೆ ನಿಮ್ಮ ಪ್ರಮತರಾಣೆ. ನೋಡ್ರಿ ಎಷ್ಟು ಚಲೋ ಮಾತನ್ನು ಹೇಳ್ತಾರೆ ನೋಡ್ರಿ. ದೇವ ಸಹಿತ ಅಂದ್ರೆ ಅಪ್ಪ ಬಸವಣ್ಣನವರು ಕೈಯಾಗೇನು ಕರದಿಷ್ಟು ಲಿಂಗವನ್ನು ಕೊಟ್ಟಿದ್ರಲ್ಲ, ಅದನ್ನು ಎದೆ ಮೇಲೆ ಹಾಕಿಕೊಂಡು ಯಾರಾದರೂ ಬಂದ್ರೆ ಅದಕ್ಕೆ ಲಿಂಗವನ್ನು ಎದೆ ಮೇಲೆ ಧರಿಸ್ಕೊಂಡು ಬಂದ್ರೆ ಅದಕ್ಕೆ ಅವ್ರು ಹೇಳ್ತಾರೆ, ದೇವ ಸಹಿತ ಭಕ್ತ ಮನೆಗೆ ಬಂದಡೆ, ಕಾಯಕ ವಾವುದೆಂದು ಬೆಸಗೊಂಡನಾದಡೆ. ನೀನು ಲಿಂಗ ಎದೆ ಮೇಲೆ ಹಾಕ್ಕೊಂಡು ಮನೆಗೆ ಬಂದೆ ಅಂದ್ರೆ ನಿನ್ನ ಕಾಯಕ ಯಾವುದು ಅಂತ ನಾ ಕೇಳಂಗಿಲ್ಲ. ಕಾರಣ ಸಣ್ಣ ಕೆಲಸನೂ ಅಷ್ಟೇ ಶ್ರೇಷ್ಠ ಇರ್ತದೆ, ದೊಡ್ಡ ಕೆಲಸ ಅದು ಕೂಡ ಅಷ್ಟೇ ಶ್ರೇಷ್ಠ ಇರ್ತದೆ. ಸಾಬರಮತಿ ಆಶ್ರಮದೊಳಗೆ ಮಹಾತ್ಮ ಗಾಂಧೀಜಿಯವರು ಅಲ್ಲಿ ಯಾರೇ ಆಶ್ರಮದೊಳಗಿದ್ರೂ ಸಹಿತ ಒಂದೊಂದು ಕೆಲಸ ಮಾಡಬೇಕಾಗಿತ್ತು, ಪ್ರತಿಯೊಬ್ಬರೂ ಸಹಿತ. ಯಾಕಂದ್ರೆ ನಮ್ಮ ಕೆಲಸ ನಾವೇ ಮಾಡಿ ಉಣ್ಬೇಕನ್ನುವಂಥದ್ದು ಶರಣರು ಏನು ಹೇಳ್ಕೊಟ್ಟಾರಲ್ಲ, ಅದೇ ಪರಂಪರೆಯನ್ನು ಅಲ್ಲಿ ಕೂಡ ಮುಂದುವರಿಸಿದ್ರು. ಒಂದು ವಯಸ್ಸಿನ ಹುಡುಗರು ಬಂದು ಅಲ್ಲಿ ಕೇಳ್ತಾರೆ, ನಾವು ನಿಮ್ಮ ಸ್ವತಂತ್ರ ಚಳವಳಿ ಹೋರಾಟದೊಳಗೆ ಭಾಗಿಯಾಗಬೇಕಂತ ಮಾಡೀವಿ, ಅದಕ್ಕೆ ನಾವು ನಿಮ್ಮ ಜೊತೆ ಆಶ್ರಮದೊಳಗೆ ಇರ್ತೀವಿ. ಯಾರು ಬೇಡ ಅಂತಾರಪ್ಪ, ಇರ್ರಿ ಅಂದ್ರೆ ಅವರು. ಆದರೆ ಆಶ್ರಮದ ರೂಲ್ಸ್ ಏನದ ಅಂದ್ರೆ, ಇಲ್ಲಿ ಯಾರೇ ಇದ್ದರೂ ಸಹಿತ ಒಂದು ಸಣ್ಣ ಕೆಲಸ ಮಾಡಿ ಊಟ ಮಾಡಬೇಕು, ಹಂಗೆ ಊಟ ಮಾಡುವಂಗಿಲ್ಲ. ನೀನು ದುಡ್ದೇ ಇಲ್ಲಿ ಊಟ ಮಾಡಬೇಕಂತ ಹೇಳಿದಾಗ, ಹಾಗಾದ್ರೆ ನಾವು ಏನು ಮಾಡಬೇಕು? ಎಲ್ಲ ಕಡೆ ಕೆಲಸಗಳನ್ನು ನೋಡ್ತಾರೆ, ಎಲ್ಲ ಕೆಲಸಗಳು ಅವ್ರವ್ರ ಪಾಡಿಗೆ ಅವ್ರು ಮಾಡ್ತಾಯಿದ್ರು. ಅಲ್ಲಿ ಸ್ವಲ್ಪ ಕೆಲಸ ಏನು ಉಳಿದಿತ್ತಂದರೆ ಅಕ್ಕಿ ಒಳಗಿರುವಂಥ ಕಲ್ಲುಗಳನ್ನು ಆರಿಸುವಂಥ ಕೆಲಸ ಉಳಿದಿತ್ತು. ಆವಾಗ ಅವ್ರು ಅಂದ್ರಂತೆ ಬಾಪೂಜಿಯವರು, ಇಲ್ಲಪ್ಪ ಈ ಅಕ್ಕಿ ಒಳಗೆ ಕಲ್ಲುಗಳನ್ನು ಆರಿಸೋದದ, ಅದನ್ನು ಮಾಡಿ ನೀವು ಊಟ ಮಾಡ್ರಿ ಅಂತ ಹೇಳಿದ್ರೆ ಆ ಯುವಕರಂತಾರೆ, ದೇಶ ಸೇವೆ ಮಾಡಕ್ಕಂತ ಬಂದ್ರೆ ಅಕ್ಕಿಯಾಗಿನ ಕಲ್ಲು ಎಣಸಂತ ತಿಳ್ಕೊಂಡು ನಮಗೆ ಆರಿಸಂತ ಹೇಳಿದ್ರೆ ಇಂಥ ಸಣ್ಣ ಕೆಲಸ ನಾವ್ಯಾಕೆ ಮಾಡೋಣ್ರಿ ಅಂದಾಗ ಗಾಂಧೀಜಿಯವರು ಹೇಳಿದರು, ನೋಡಪ್ಪ, ಉಣ್ಣು ಅನ್ನದಾಗಿರುವಂಥ ಕಲ್ಲು ಬೇರ್ಪಡೆ ಮಾಡುವಂಥ ಒಂದು ಸಣ್ಣ ಕೆಲಸನ ಮಾಡುವಷ್ಟು ಮೆಟ್ಟಿಗೆ ನಿಮ್ಮ ಮನಸ್ಥಿತಿ ತಯಾರಿಲ್ಲ ಅಂದರೆ ಇನ್ನು ದೇಶಕ್ಕಾಗಿ ಹೋರಾಟ ಮಾಡುವಷ್ಟು ಮೆಟ್ಟಿಗೆ ನಿಮ್ಮ ಮನಸ್ಥಿತಿ ಹೆಂಗೆ ತಯಾರಾಗ್ತದಪ್ಪ? ಅದಕ್ಕೆ ಯಾವುದೇ ದೊಡ್ಡ ಕೆಲಸ ಇರಲಿ, ಅದಕ್ಕೆ ಬಾಪುಲದ್ದೆ ಸೋಮ ಅನ್ನುವಂಥ ಒಬ್ಬ ವ್ಯಕ್ತಿಗಳು ಹೇಳ್ತಾರೆ ಶರಣರು, ಆವ ಕಾಯಕವಾದಡು, ಬೇಕಾದ ಕಾಯಕ ಮಾಡಿ, ಮತ್ತೊಂದು ಕಸ ಹೊಡೆಯೋ ಕಾಯಕ ಮಾಡ್ತೀಯೋ, ಚಪ್ಪಲಿ ಹೊಲಿ ಕಾಯಕ ಮಾಡ್ತೀಯೋ, ಮತ್ತೊಬ್ಬರ ಮನೆಯೊಳಗೆ ಅಡಿಗೆ ಮಾಡೋ ಕಾಯಕ ಮಾಡ್ತೀಯೋ, ಯಾವ ಕೆಲಸನೂ ಕಮ್ಮಿ ಅಲ್ಲ. ಹಾಗಾಗಿ ಅವ್ರು ಹೇಳ್ತಾರೆ, ಆವ ಕಾಯಕವಾದಡು ಸ್ವಕಾಯಕವ ಮಾಡಿ ಅದನ್ನು ಗುರುಲಿಂಗ ಜಂಗಮದ ಮುಂದೆ ತಂದಿಟ್ಟು, ಒಕ್ಕುದ ಹಾರೈಸಿ ಮಿಕ್ಕುದ ಕೈಗೊಂಡು, ವ್ಯಾಧಿ ಬಂದರೆ ನರಳು ಬೇನೆ ಬಂದರೆ ಒರಳು, ಜೀವ ಹೋದಡೆ ಸಾಯಿ, ಇದಕ್ಕಾಕೆ ದೇವರ ಹಂಗೇಕೆ ಬಾಪುಲದ್ದೆ ಸೋಮ ಅನ್ನುವಂಥ ಮಾತನ್ನು ಅವ್ರು ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಯಾವ ಕಾಯಕನಾರ ಮಾಡಪ್ಪ, ಆ ಸ್ವತಂತ್ರವಾಗಿರುವಂಥ ಕಾಯಕ ಇರಬೇಕದು. ನೀನು ಕಾರೆಯ ಸೊಪ್ಪಾದರೂ ಅದು ಕಾಯಕದಿಂದನೇ ಬಂದಿರಬೇಕು. ಕಂದಿಸಿ ಕುಂದಿಸಿ ಕಂಡವ್ರ ಮನಸ್ಸನ್ನು ನೋಯಿಸಿ ತೊಗೊಂಬಂದಿರುವಂಥದ್ದು ಪ್ರಸಾದಕ್ಕೆ ಯೋಗ್ಯ ಆಗೋದಿಲ್ಲ. ಅದಕ್ಕೆ ಅವ್ರು ಅಂತಾರೆ, ಕಾರೆಯ ಸೊಪ್ಪಾದರೂ ಸಹಿತ ಅದು ಕಾಯಕದಿಂದನೇ ಬಂದಿರಬೇಕು ಅನ್ನುವಂಥದ್ದನ್ನು ಹೇಗೆ ಶರಣರು ಹೇಳ್ತಾರಲ್ಲ, ಆವ ಕಾಯಕವಾದಡು ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು. ಭಾಳ ಮಂದಿ ನನಗೆ ಬೇಕು, ನನ್ನ ಮನೆತನಕ್ಕೆ ಬೇಕಂತ ತಿಳ್ಕೊಂಡು ಗಳಿಸೋರು ರಗಡು ಮಂದಿ ಅದಾರ. ಅದಕ್ಕೆ ಕಾಯಕ ಅನ್ನಂಗಿಲ್ಲ, ಅದಕ್ಕೆ ಉದ್ಯೋಗ ಅಂತಾರೆ. ನನಗೆ ಬೇಕು, ನಮ್ಮ ಮನೆಯವ್ರಿಗೆ ಬೇಕು. ನೋಡ್ರಿ, ಜಗತ್ತಿನಾಗ ಹಿಂಗೆ ಒಂದ ಐತಿ, ಯಾವ ಹಕ್ಕಿನೂ ಸಹಿತ ತಾನು ಸಾಯ್ಬೇಕಾದ್ರೆ ತನ್ನ ಮಕ್ಕಳಿಗಾಗಿ ದೊಡ್ಡ ಗುಡಾವನ್ನು ಕಟ್ಟಿಸಿ ಅದರೊಳಗೆ ಸಿಕ್ಕಾಪಟ್ಟಿ ಕಿಂಟೊಳಗಟ್ಲೆ ಕಾಲಿಟ್ಟು ಸತ್ತೈತಿ ಇಲ್ಲ. ಯಾವ ಹಕ್ಕಿನೂ ಸಹಿತ ತಾನು ಸಾಯ್ಬೇಕಾದ್ರೆ ತನ್ನ ಮಕ್ಕಳಿಗಾಗಿರಲಿ ಅಂತ ತಿಳ್ಕೊಂಡು ಕಿಂಟೊಳಗಟ್ಲೆ ಗುಡಾವನೊಳಗೆ ಕಾಳು ಇಟ್ಟು ಸತ್ತಿರುವಂಥ ಉದಾಹರಣೆ ಇಲ್ಲ. ಯಾವ ಹುಲಿನೂ ಸಹಿತ ತನ್ನ ಮಕ್ಕಳಿಗಿರಲಿ ಅಂತ ತಿಳ್ಕೊಂಡು ಸಿಕ್ಕಾಪಟ್ಟಿ ಜಿಂಕೆಗಳನ್ನು ಒಳಗೆ ಒಟ್ಟಿ ಅದು ತಾನು ಪ್ರಾಣ ಬಿಟ್ಟದ ಅಂತ ಉದಾಹರಣೆ ಇಲ್ಲ. ಹುಲಿ ತನ್ನ ಮಕ್ಕಳಿಗೆ ಬೇಟೆ ಆಡೋದನ್ನು ಕಲಿಸಿಕೊಡ್ತದೆ, ಹಕ್ಕಿ ತನ್ನ ಮಕ್ಕಳಿಗೆ ಹಾರಾಡಿ ಹೋಗಿ ಹಿಡ್ಕೊಂಡು ಹೆಕ್ಕೊಂಡು ಆ ಕಾಳುಗಳನ್ನು ತಕ್ಕೊಂಡು ಬರುವಂಥ ಬುದ್ಧಿಯನ್ನು ಕಲಿಸಿಕೊಡ್ತದೆ. ಆದರೆ ಮನುಷ್ಯ ಮಾತ್ರ ಹಿಂಗದಾನ, ನನಗಷ್ಟ ಅಲ್ಲ, ನನ್ನ ಮಕ್ಕಳಿಗೆ ಅಷ್ಟ ಅಲ್ಲ, ಮುಂದೆ ಹುಟ್ಟುವಂಥ ಇನ್ನು 3 ಪೀಳಿಗೆಗೂ ಸಹಿತ ನಾ ಗಳಿಸಿಟ್ಟಿದ್ದೆ ಆಗಬೇಕನ್ನುವಂಥ ರೀತಿ ಒಳಗೆ ಗಳಿಸಿಡ್ತಾನೆ. ಅವತ್ತು ರಾತ್ರಿ ಉಂಡು ಮತ್ತು ನಾಳೆ ಏನು ಅಂತ ತಿಳ್ಕೊಂಡು ಕೇಳುವಂಥ ಪ್ರಾಣಿ ಪಕ್ಷಿಗಳು ಉಪವಾಸ ಎಂದೂ ಕೂಡ ಸತ್ತಿಲ್ಲ. 3 ಪೀಳಿಗೆಗೆ ಆಗುವಷ್ಟು ಗಳಿಸಿರ್ತಕ್ಕಂಥ ಮನುಷ್ಯನ ಹೊಟ್ಟಿ ಇನ್ನೂ ಕೂಡ ತುಂಬಿಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಕೇಳ್ರಿ, ನೀವು ಹೊಟ್ಟೆ ತುಂಬೋಲ್ರಿ ನಂದು ಅಂತ ಎಷ್ಟು ಬೇಕಾದಷ್ಟು ಇರಲಿ. ಕೆಲವು ಮಂದಿಗೆ ಬೇಕಾದಷ್ಟು
ಭಾಳ ಮಂದಿಗೆ ಇರ್ತದೆ. ಅದಕ್ಕೆ ಶರಣರು ಹೇಳಿದ್ರು, ಇವತ್ತು ಆರ್ಥಿಕತೆ ಬಗ್ಗೆ ಮಾತಾಡ್ತೀವಿ ನಾವು, ಇಂಡಿಯಾ GDP ಬಗ್ಗೆ ಮಾತಾಡ್ತೀವಿ. GDP ಬಗ್ಗೆ ಮಾತಾಡ್ಬೇಕಾದ್ರೆ ಜಗತ್ತಿನ 5ನೇ GDP ಒಳಗೆ ಗ್ರೋತ್ ಆಗಿರತಕ್ಕಂಥ ದೇಶ ನಮ್ದು ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತೈತಿ. ಭಾಳ ವೇಗವಾಗಿ ಬೆಳೆಯಕತ್ತದ ಅನ್ನುವಂಥದ್ದು ನಮಗೆಲ್ಲ ಗೊತ್ತದ. ಬಹುತೇಕ GDP ಏರ್ಬೇಕನ್ನುವಂಥದ್ದು ಎಲ್ಲರಿಗೆ ಹೆಂಗೆ ಗೊತ್ತದ ಅಲ್ಲ, ಆ GDPಗೆ ನಮ್ಮಿಂದನೂ ಸಹಕಾರ ಆಗಬೇಕಲ್ಲ. ಬಹುತೇಕ ಈ ದೀಪಾವಳಿ ಹಬ್ಬ ಬಂದದ, ಭಾಳ ಮಂದಿ ಏನ್ರಿ ನಮ್ಮ ಇಂಡಿಯಾ GDP ಏರ್ತಾ ಇಲ್ಲ ಅಂತ ಮನ್ಯಾಗ ಕುಂತು ಮಾತಾಡ್ತೀವಿ. ಆದರೆ ಮನ್ಯಾಗ ಕುಂತು ವಸ್ತುಗಳನ್ನು ಖರೀದಿ ಮಾಡುವಂತ ಅಂದಾಗ ಏನು ಮಾಡ್ತೀವಿ, ಮನೆಯಾಗ ದೀಪಾವಳಿ ಹಬ್ಬಕ್ಕೆ ಹಚ್ಚುವಂಥ ದೀಪಾವಳಿ ಹಬ್ಬದ ದೀಪಗಳನ್ನು ಹಿಡ್ಕೊಂಡು, ಆ ಹಾರಿಸುವಂಥ ಪಟಾಕ್ಷಿಯಿಂದ ಹಿಡ್ಕೊಂಡು ಮುಂದೆ ಹೋಳಿ ಹುಣಿಗೆ ಬರುವಂಥ ಬಣ್ಣನೂ ಸಹಿತ ಚೀನಾ ದೇಶದಿಂದನೇ ನಾವು ಇದನ್ನು ಮಾಡ್ಕೊಂಡು ಅದ ದೇಶದ ಖರೀದಿ ಮಾಡಿ ನಮ್ಮ ದೇಶದ GDP ಏರುವಲ್ಲ ಅಂತ ತಿಳ್ಕೊಂಡು ಮನ್ಯಾಗ ಕುಂತು ಮಾತಾಡಿದರೆ GDP ಏರ್ಲಿಕ್ಕೆ ಸಾಧ್ಯ ಇಲ್ಲ. ಮುಂಜಾನೆ ಎದ್ದು ಕೂಡ್ಲಿಂದ ಹಿಡ್ಕೊಂಡು ಸಾಯಂಕಾಲ ರಾತ್ರಿ ಮಲಗು ಮಠ ಬಳಸುವಂಥ ಪ್ರತಿಶತ 70% ಸಾಮಾನು ನಾವು ಹೊರದೇಶದ ಬಳಸ್ತೀವಿ, ನಮ್ಮ ದೇಶಿ ಸಾಮಾನುಗಳನ್ನು ನಾವು ಬಳಸಂಗಿಲ್ಲ. ಆದರೂ ಸಹಿತ ನಮ್ಮ ಇಂಡಿಯಾ ಗ್ರೋತ್ ಆಗ್ತಾ ಇಲ್ಲ ಅಂತ ತಿಳ್ಕೊಂಡು ಮನ್ಯಾಗ ಅಂದ್ರೆ ಯಾವತ್ತೂ ಇಂಡಿಯಾ ಮುಂದೆ ಹೋಗಕ್ಕೆ ಆಗೋದಿಲ್ಲ. ಸಾಧ್ಯ ಆದಷ್ಟು ಮಟ್ಟಿಗೆ ನಮ್ಮ ದೇಶೀಯ ವಸ್ತುಗಳನ್ನು ನಾವು ಬಳಸಬೇಕು ಅನ್ನುವಂಥ ಒಂದು ಪ್ರತಿಜ್ಞೆಯನ್ನು ಮಾಡಿದರೆ ನಾವು ಸಹಿತ ನಮ್ಮ ದೇಶಕ್ಕೆ ಒಂದಿಷ್ಟು ಏನಾದರೂ ಸಹಕಾರ ಮಾಡ್ದಂಗೆ ಆಕತ್ತೆ ಅನ್ನುವಂಥದ್ದನ್ನು ನಾವು ವಿಚಾರ ಮಾಡ್ಕೊಳ್ಬೇಕು. ಇವತ್ತಿನ ಎಲ್ಲ ಒಟ್ಟು ವಿಸ್ತೀರ್ಣದ ಸರಕುಗಳನ್ನು, ಅಲ್ಲೇ ಸೇವೆ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಶಿಕ್ಷಣ ಇರ್ಬೋದು, ಮತ್ತು ಆಗ ಹೋಗುವಂಥ ಎಲ್ಲ ಸರಕು ಸಾಗಣೆ ಇರ್ಬೋದು, ಒಟ್ಟು ಎಲ್ಲ ಇದನ್ನು ತೆಗೆದು GDP ಅಂತ ತೆಗಿತಾರಲ್ಲ, ಅದಕ್ಕೆ ನಮ್ಮ ಪಾತ್ರನೂ ಇರಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕು. ಆದರೆ 12ನೇ ಶತಮಾನದೊಳಗೆ ಈ ಆರ್ಥಿಕತೆಯನ್ನು ಹೆಂಗೆ ತಂದಿಟ್ಟಿದ್ರಪ್ಪ ಬಸವಣ್ಣವ್ರಂದ್ರೆ ಈ ಟೈಪ್ ನಾವು ಧರ್ಮ ಕೇಳಬೇಕಾಗದು. ಇವತ್ತು ಅರ್ಥಶಾಸ್ತ್ರಜ್ಞ ಅಂತ ತಿಳ್ಕೊಂಡು ಯಾಕಪ್ಪ ಬಸವಣ್ಣವ್ರಿಗೆ ಹೇಳ್ತಿದ್ರು ಅಂತಂದ್ರೆ, ನೀ ಗಳಿಸಿದ್ದನ್ನು ನೀವು ಒಬ್ಬನ ಊಟ ಮಾಡುವಂಗಿಲ್ಲಪ್ಪ, ನೀ ಗಳಿಸಿದ್ದನ್ನು ನೀವು ಒಬ್ಬನ ಊಟ ಮಾಡಿದರೆ ಅದು ನಿನಗಾಯಿತು. ಆದರೆ ನೀನು ಗಳಿಸಿರುವಂಥ ಹಣದೊಳಗೆ ಮತ್ತು 4 ಮಂದಿಗೆ ಕರೆದು ಉಣಿಸುವಂಥ ಸಂಸ್ಕಾರವನ್ನು ಕೊಟ್ಟು ಅದಕ್ಕೆ ದಾಸೋಹ ಅನ್ನುವಂಥ ಪರಂಪರೆ ತೊಂಬಂದ್ರಲ್ಲ. ಹಾಗಾಗಿ ಆ ಪರಂಪರೆ ಇವತ್ತೇನಾದರೂ ಮುಂದೆ ನಡೆದ್ರೆ ಇವತ್ತು ಬಡವರಾಗೇ ಅದಾರ, ಶ್ರೀಮಂತರಾಗಿ ಅದಾರ. ಎಷ್ಟೋ ಮಂದಿಗೆ ಇವತ್ತಿಗೆ ಉಣ್ಣಾಕ ಊಟಿಲ್ಲ. ಬೇಕಾದ್ರೆ ನೋಡ್ರಿ, ನೀವು TV ಒಳಗೆ ನೋಡ್ರಿ, ನಿಮ್ಮ ಗೂಗಲ್ನಾಗ ನೋಡ್ರಿ, ಭಾರತ ದೇಶದೊಳಗೆ ಎಷ್ಟು ಬಡತನದ ಸಂಖ್ಯೆ ಐತೆ ಅಂತ ಕೇಳಿದರೆ ಬಹುತೇಕ ಒಂದು 3% ಇನ್ನೂ ಭಾರತ ದೇಶದೊಳಗೆ ಬಡತನ ರೇಖೆಗಿಂತ ಅವರು ಆಚೆ ಅದಾರ. ತೊಟ್ಟಿ ಒಳಗೆ ನಾ ಹೇಳೋದು, ಉಂಡು ಬಿಸಾಡಿರತಕ್ಕಂಥ ಅನ್ನವನ್ನು ತೊಟ್ಟಿ ಒಳಗೆ ಹಾಕ್ತಾರಲ್ಲ, ಆ ಅನ್ನವನ್ನು ತೆಗೆದುಕೊಂಡು ಬಂದು ಸ್ವಚ್ಛಂಗೆ ತೊಳೆದು ಅದನ್ನು ಬಿಸಿನೀರಾಗ ಕುದಿಸಿ ಮತ್ತು ಊಟ ಮಾಡೋರ ಸಂಖ್ಯೆ ಇನ್ನೂ ಕೂಡ ನಮ್ಮ ನಾಡಿನೊಳಗೆ ಐತಿ. ನಾವು ಎಷ್ಟು ಪುಣ್ಯವಂತರು ಅಂತಂದರೆ, ನಾವು ಹೋಗಿ ಕುಂತು ಕೂಡಲಿನ ತಟ್ಟಿ ಒಳಗೆ ನಮಗೆ ಬಿಸಿ ಅನ್ನ ಪರಮಾತ್ಮ ಕೊಡುವಷ್ಟು ಮೆಟ್ಟಿಗೆ ಇಟ್ಟಾನಂದ್ರೆ ಇದಕ್ಕಿಂತ ಚಲೋ ಏನೈತಿ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗ್ತದೆ. ಮತ್ತು ಊಟ ಮಾಡಿದವರು ಸ್ವಲ್ಪ ವಿಚಾರ ಮಾಡಿಕೊಡ್ರಿ. ಈಗ 1,00,000 ದೀಪಗಳಿದಾವಂತ ತಿಳ್ಕೊಡ್ರಿ. 1,00,000 ದೀಪಗಳಿದ್ದಾಗ ಆ 1,00,000 ದೀಪಗಳನ್ನು ಹಚ್ಚೋದು ಎಷ್ಟು ದೀಪದಿಂದ ಹಚ್ತಾರಮ್ಮ? ಎಷ್ಟು ಹೇಳ್ರಿ ನಂಗೆ? 1 ದೀಪದಿಂದ ಹಚ್ತಾರೆ. 1 ದೀಪದಿಂದ 1,00,000 ದೀಪ ಹಚ್ಚಾಕೆ ಬರ್ತದ ಅಂತಂದ್ರೆ, ಮತ್ತು 1ನೇ ದೀಪ ಕಳ್ಕೊಂಡಿದ್ದೇನು, 2ನೇ ದೀಪ ಪಡ್ಕೊಂಡಿದ್ದೇನು? ಏನು ಕಳ್ಕೊಂಡೈತ್ರಮ್ಮ? ಏನೂ ಕಳ್ಕೊಂಡಿಲ್ಲ. ಅದು ಹಚ್ಚದಂಗೆ ಸಂಖ್ಯೆ ಹೆಚ್ಚಾಕೊಂತ ಹೋಗೈತೆ ಹೊರತಾಗಿ ದೀಪ ಕಳ್ಕೊಂಡು ಉದಾಹರಣೆ ಏನೂ ಇಲ್ಲ. ಇದನ್ನು ನಾವು ತಿಳ್ಕೊಳ್ಬೇಕು. ಒಂದಿಷ್ಟು ಶ್ರೀಮಂತರಾಗಿರ್ತಕ್ಕಂಥವ್ರು, ಬಡವರಾಗಿರ್ತಕ್ಕಂಥವ್ರು ಸಣ್ಣ ದೀಪ ಇದ್ದಂಗೆ ಅಂತ ತಿಳ್ಕೊಬೇಕು. ಶ್ರೀಮಂತರಾಗಿರ್ತಕ್ಕಂಥವ್ರು ಮೊದಲನೇ ದೀಪ ಅಂತ ತಿಳ್ಕೊಬೇಕು. ಯಾರ ಹತ್ರ ಇಲ್ಲ ಅವ್ರಿಗೆ ನಿಮ್ದೊಂದಿಷ್ಟು ಕೊಟ್ಟು ಅವರನ್ನು ಮ್ಯಾಗೆತ್ತುವಂಥ ಪರಂಪರೆಯನ್ನು ನಾವು ಇಟ್ಕೊಂಡು ಬಿಟ್ರೆ ಅದಕ್ಕಿಂತ ದೊಡ್ಡ ಧರ್ಮ ಇನ್ನೇನೈತೆ ಅನ್ನುವಂಥದ್ದು. ಇದನ್ನೇ ಅಪ್ಪ ನಮ್ಮ ಶಿವಬಸವ ಮಹಾಸ್ವಾಮೀಜಿ ಅವರು ಈ ನಾಡಿನ ತುಂಬ ಮಾಡಿರುವಂಥದ್ದು. ಅಪ್ಪನವರು ಏನು ಅಂತಂದ್ರೆ, ಪ್ರತಿ ಹಳ್ಳಿಗೆ ಹೋಗೋದು, ಜೋಳಿಗೆ ಹಾಕ್ಕೊಂಡು ಹೋಗಿ ಪ್ರತಿ ಹಳ್ಳಿ ಒಳಗಿರ್ತಕ್ಕಂಥ ಮಕ್ಕಳನ್ನು ಕರ್ಕೊಂಡು ಬಂದು ಹಾಸ್ಟೆಲ್ನೊಳಗೆ ಇಟ್ಟುಕೊಂಡು ಅವ್ರಿಗೆ ವಿದ್ಯಾರ್ಜನೆಯನ್ನು ಮಾಡಿಸೋದ್ರ ಮುಖಾಂತರವಾಗಿ ಯಾರ ಹತ್ರ ಉಳ್ಳವ್ರ ಕಡೆ ಇರ್ತದೆ ಅದನ್ನು ತೆಗೆದುಕೊಂಡು ಬಂದು ಜೋಳಿಗೆಯನ್ನು ಭಾಳಷ್ಟು ಮಂದಿ ಹಾಕ್ಯಾರ. ಜೋಳಿಗೆಯನ್ನು ಹಿಡಿದುಕೊಂಡು ಹಿಟ್ಟು ಬೇಡದವ್ರು ರಗಡು ಮಂದಿ ಅದಾರ, ಜೋಳಿಗೆಯನ್ನು ಹಿಡ್ಕೊಂಡು ರೊಟ್ಟಿ ಬೇಡದವ್ರು ರಗಡು ಮಂದಿ ಅದಾರ, ಜೋಳಿಗೆಯನ್ನು ಹಿಡ್ಕೊಂಡು ರೊಕ್ಕ ಬೇಡದವ್ರು ಭಾಳಷ್ಟು ಮಂದಿ ಅದಾರ. ಆದರೆ ಆ ಜೋಳಿಗೆಯನ್ನು ಹಿಡಿದುಕೊಂಡು ಬಡ ಮಕ್ಕಳ ವಿದ್ಯಾರ್ಜನೆಗಾಗಿ ಅವರು ಹೊಟ್ಟಿಗೆ ಅನ್ನ ಹಾಕೋದ್ರ ಸಲುವಾಗಿ ಜೋಳಿಗೆಯನ್ನು ಹಿಡಿದವರು ಶಿವಬಸವ ಅಜ್ಜನವರು ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅಂದು ನಡೆದಿರತಕ್ಕಂಥ ಒಂದು ಪುಟ್ಟ ಹಾಸ್ಟೆಲ್ನಿಂದ ಬೆಳೆದಿರ್ತಕ್ಕಂಥ ಸಂಸ್ಥೆ ಇವತ್ತು ನಾಡಿನ ಅನೇಕ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಪೈಪೋಟಿ ಕೊಡುವಷ್ಟರ ಮಟ್ಟಿಗೆ ಈ ಸಂಸ್ಥೆ ಬೆಳೆದು ನಿಂತದಪ್ಪ ಅಂತಂದರೆ ಅವತ್ತು ಪುಟ್ಟ ಹಣತೆಯಿಂದನೇ ಪ್ರಾರಂಭ ಆಯಿತು. ಅದಕ್ಕೆ ಮತ್ತು ನಿಮ್ಮ ಮನ್ಯಾಗ ನೀವು ಭಾಳ ಸರಿ ತಪ್ಪೇನಾಗ್ತದೆ ಅಂದರೆ, ಹೊಟ್ಟೆ ತುಂಬಿದವ್ರನ್ನ ಊಟಕ್ಕೆ ಕರಿತೀರಿ. ಮತ್ತು ನೀವು ಯಾರು ನೋಡ್ರಿ, ನೀವು ಅವ್ರು ಊಟ ಮಾಡೇ ಬಂದಿರ್ತಾರೆ, ಅವ್ರು ಮಾಡಿದ್ದು ನೀವು ನೋಡಿರ್ತೀರಿ. ಆದ್ರೆ ಸ್ವಲ್ಪ ಊಟ ಮಾಡಿ ಹೋಗ್ಬರ್ರಿ ನಮ್ಮ ಮನ್ಯಾಗ. ಇಲ್ರಿ ನಮ್ದು ಊಟ ಆಗೈತಿ, ಇಲ್ಲ ಒಂದು ಸ್ವಲ್ಪ ಏನಾರು ತೊಗೊಂಡು ಹೋಗ್ಬರ್ರಿ. ಹೊಟ್ಟೆ ಹಸ್ತವ್ರಿಗೆ ಊಟ ಕೊಡಬೇಕೆ ಹೊರತಾಗಿ ಬರೀ ಊಟ ಮಾಡಿದವ್ರನ್ನ ಎಟ್ಟು ಅಂತ ನೀವು ಊಟ ಮಾಡಿಸೋರು ಏನು ಉಪಯೋಗ ಐತೆ? ಅದಕ್ಕೆ ಏನೂ ಉಪಯೋಗ ಇಲ್ಲ. ಭಾಳ ಮಂದಿ ನಮ್ಮ ಕಡೆ ಈ ಹಳ್ಳಿಯಾಗ ಪದ್ಧತಿ ಅದಾವೆ. ನೀವು ಒಂದಿಷ್ಟು ಮಂದಿ ಭಾಳ ಹಳ್ಳಿಯಿಂದ ಬಂದವ್ರು ಅದಾರ. ಈ ಇದಕ್ಕೆ
ಈ ತೀರ್ಕೊಂಡಾಗ ಕೂಡಿ ಉಣ್ಣಾಕಂತ ಹೋಗ್ತಾರೆ. ಅಮ್ಮಾರ ನಿಮ್ಗೆ ಎಷ್ಟು ಮಂದಿ ಗೊತ್ತೈತಿ ಹಂಗೆ ಒಂದು ಸ್ವಲ್ಪ ಹಿಂಗೆ ಮಾಡ್ರಿ, ನಂಗೆ ಸ್ವಲ್ಪ ಹಿಂಗೆ ಮಾಡ್ರಿ, ಏನಾಗೋದಿಲ್ಲ ಇವು ನಿಮ್ಗೆ ಗೊತ್ತಿದ್ದವ್ರಿಗೆ ನಾ ಹೇಳೋದು. ಕೂಡಿ ಉಣ್ಣಾಕ ಹೋಗೋದು ನಮ್ಗೆ ಗೊತ್ತೈತ್ರಿ ಅಜ್ಜಾರ ಅಂದ್ರೆ. ಉಳ್ಕಿದವ್ರು ಯಾರಿಗೆ ಗೊತ್ತಾಯಿಲ್ಲ ನಿಮ್ಗೆ. ಕೆಲವು ಮಂದಿ ಗೊತ್ತಿದ್ರು ಗೊತ್ತಿಲ್ಲಾರ್ದಂಗೆ ಕುಂದಿರ್ತಾರಲ್ಲ, ಅದ ಸಮಸ್ಯೆ ಆಗೈತೆ ನೋಡ್ರಿ. ಎಲ್ಲ ಗೊತ್ತಿರ್ತೈತಿ, ಆದರೆ ನಾವ್ಯಾಕತ್ತಂತ ತಡ್ರಿ ನೋಡೋಣ ಆ ಕಡೆ ಈ ಕಡೆ ಎಲ್ಲದ್ರಾಗ ಹಿಂಗೆ ಚಪ್ಪಾಳಿ ಹೊಡಿಬೇಕಾದ್ರೆ ಅವ್ರು ಹೊಡೆದಾರಂತ ಚಪ್ಪಾಳಿ ಹೊಡಿದು, ಅವ್ರು ನಗಾಕತ್ತಾರನಂತ ತಿಳ್ಕೊಂಡು ನಗಿಸೋದು. ನಗಬೇಕ್ರಿ ಅವರ ನಗಬೇಕು. ನಗು ಅಂತ ಔಷಧ ಮತ್ತು ಜಗತ್ತಿನಾಗ ಯಾವುದೂ ಇಲ್ಲ. ತರುಣ ಸಾಗರ್ಜಿ ಮಹಾರಾಜ್ ಹೇಳ್ಯಾರ, ಎಷ್ಟು ನಕ್ಕೊಂತ ಕುಂದಿರ್ಬೇಕಂದ್ರೆ ಈಗ ಲಾಪಿಂಗ್ ಟ್ರೀಟ್ಮೆಂಟ್ ಅಂತ ನಡೆದೈತೆ ಎಲ್ಲ ಕಡೆ. ದೊಡ್ಡ ದೊಡ್ಡ ಹಾಸ್ಪಿಟಲ್ನಾಗ ಹೋಗ್ರಿ ನಿಮ್ಮ ನಗಸೋದ ಟ್ರೀಟ್ಮೆಂಟ್. ಕೆಲವು ಮಂದಿ ಮುಂಜಾನೆ ಹೋಗುತ್ತೆ ಸುಮ್ಕ ನಗ್ತಿರ್ತಾರೆ. ನಕ್ಕಿರಲ್ಲ ನೀವು ಮುಂಜಾನೆ. ಭಾಳ ಮಂದಿ ಸಿಟಿ ಒಳಗೆ ಸುಮ್ಮನೆ ಹೋಗಿ ನಗ್ತಿರ್ತಾರೆ, ಚಪ್ಪಾಳಿ ಹೊಡಿತಿರ್ತಾರೆ. ಅದು ಸುಮ್ಮನೆ ಗೊತ್ತಿಲ್ಲಾರ್ದಂಗೆ ನಿಮ್ಗೆ ಇಲ್ಲಿ ಕ್ರಿಯೆ ನಡೆದಿರ್ತದೆ. ಅದು ಪ್ರವಚನ ಅಂದರೆ ಕೇವಲ ಹಿಂಗೆ ಕೇಳೋದು ಹೇಳೋದು ಅಟ್ಟ ಅಲ್ಲ. ನಿಮ್ಮ ಕೈ ನಿಮ್ಗೆ ಗೊತ್ತಿಲ್ಲಾರ್ದಂಗೆ ಚಪ್ಪಾಳಿ ಹೊಡಿತಿರ್ತಾವ, ನಮಗೆ ಗೊತ್ತಿಲ್ಲಾರ್ದಂಗೆ ನಮ್ಮಲ್ಲಿ ನಗಿ ಹುಟ್ಟಿರ್ತದೆ. ಹಂಗಂತ ತಿಳ್ಕೊಂಡು ಸುಮ್ಕೆ ಯಾವಾಗ ಬೇಕಾದ್ರೆ ನಕ್ಕೊಂತ ಹೋಗೋದಲ್ಲ. ನಗು ಅಂದ್ರೆ ನೋಡ್ರಿ, ಹಸನದಿಂ ಘನರೋಗ ವಾಸಿಯಪ್ಪದು, ಹಸನದಿಂ ಘನರೋಗ ವಾಸಿಯಪ್ಪದು, ಹಸನ ಗಣಗಣವೆಂದು ಮಸಣದಲ್ಲಿ ನಗಬೇಡ. ಏನು ನಗೋದ್ರಿಂದ ದೊಡ್ಡ ದೊಡ್ಡ ರೋಗ ಹೊಕ್ಕವ ಅಂತ ತಿಳ್ಕೊಂಡು ಯಾರಿಗಾರ ಮಣ್ಣು ಹಾಕಕ್ಕೆ ಹೋದ ನಕ್ಕೊಂತ ಹಾಕಿದ್ರ ಭಾಳ ರೋಗ ಹೊಕ್ಕವ ಅಂತ ಹೇಳೋದು ಹಂಗೆ ನಕ್ಕೊಂತನ ಹಾಕಿದ್ರಪ್ಪ ಮಣ್ಣು. ಹಂಗೆ ಹಾಕಿದ್ರೆ ಹಂಗೆ ಆಗಂಗಿಲ್ಲ. ಅದಕ್ಕೆ ತರುಣ ಸಾಗರ್ಜಿ ಮಹಾರಾಜ್ ಅನ್ನುವಂಥವ್ರು ಒಂದು ಚಲೋ ಮಾತು ಹೇಳ್ಯಾರ. ಯಾರು ನಗಲಾರ್ದಂಗೆ ಅದಾರಂದ್ರೆ, ನಾ ಇಲ್ಲೆಲ್ಲ ಹೇಳೋದು ಮನ್ಯಾಗ ನಗಲಾರ್ದಂಗೆ ಯಾರು ಕುಂತಾರಂದ್ರೆ, ಕೆಲವು ಮಂದಿ ಅಂತಿರ್ತಾರೆ ನೋಡ್ರಿ, ಅವ್ರು ಬರುತ್ತೀ ನಕ್ಕೊಂತಿರ್ತೀವಿ, ಅವ್ರು ಒಳಗೆ ಬಂದ್ರಂದ್ರೆ ಎಲ್ಲ ಪಿನ್ ಡ್ರಾಪ್ ಸೈಲೆಂಟ್ ನೋಡ್ರಿ. ಒಟ್ಟ ನಮ್ಮ ಹಲ್ಲು ಸಹಿತ ಕಾಣೋದಿಲ್ಲ ರೀ, ಅಟ್ಟು ಗಪ್ಚುಪ್ ಇರ್ತೀವಿ ನಾವು ಅಂತ. ಅಂಥವ್ರಿಗೆ ಅವ್ರು ಒಂದು ಮಾತು ಹೇಳ್ಯಾರ, ನಗಲಾರ್ದಂಗೆ ಯಾವರ ಮನ್ಯಾಗ ಕುಂತಾವ ಅಂದ್ರೆ ಹೊರಗೆ ಸ್ಮಶಾನದಾಗ ಕುಂತಿದ್ವು ಅವು ಬೇರೆ ಅಲ್ಲ. ತಿಳಿದತ್ತಲ್ರಿ ಅವ್ರು. ಯಾಕಂದ್ರೆ ನಕ್ಕೊಂತ ಕುಂದ್ರದು ಮನಿ, ನಕ್ಕೊಂತ ಕುಂದ್ರದು ಮನಿ, ಮಾತಾಡ್ಕೊಂತ ಕುಂದ್ರದು ಮನಿ. ಮತ್ತು ಎಲ್ಲ ಬಿಟ್ಟು ಅಲ್ಲಿ ಹೋದಾಗ ಅಲ್ಲೇನು ಮಾಡವ್ರ, ಆ ಕೆಲಸ ಇಲ್ಲೇ ಮಾಡಕತ್ರ, ಅಲ್ಲಿ ಹೋಗಿ ಏನು ಮಾಡವ್ರ ತಿಳಿತೈತಲ್ಲ ನಾ ಹೇಳೋದು. ಹಿಂಗೆ ಅಂದ್ಬಿಡ್ಲಿ ಜಗ್ ಮಂದಿ ನಗಾಕತ್ರ ನೋಡಿ, ಏನು ಮಾಡ್ತೀರಿ. ಒಟ್ಟು ನಾ ಹೇಳುವಂಥದ್ದು ಏನಂದ್ರೆ, ನಗ್ತಾ ಇರಬೇಕು, ನಕ್ಕೊಂತ ಇರಬೇಕು, ನಗ್ತಾ ಇರಬೇಕು, ಚಲೋ ಮಾತು ಹೇಳ್ದ ಚಪ್ಪಾಳಿ ಹೊಡಿತಿರ್ಬೇಕು. ಅಂದಾಗಷ್ಟೇ ಅದಕ್ಕೆ ಭಾಳಷ್ಟು ಬೆಲೆ ಬರುವಂಥ ಪ್ರಯತ್ನ ಆಗ್ತದೆ. ಇಲ್ಲತ್ತಂದ್ರೆ ಪ್ರಯತ್ನ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅಪ್ಪ ಬಸವಣ್ಣವ್ರು ಹೇಳುವಂಥ ವಿಚಾರವನ್ನು ನಾವು ತಿಳ್ಕೊಬೇಕಾಗ್ತದೆ. ಅವ್ರು ಹೇಳುವಂತಹ ಮಾತುಗಳು ಎಷ್ಟು ಸುಂದರವಾಗಿದಾವ, ಎಷ್ಟು ಚಲೋ ಅದಾವ. ಅವ್ರ ಬದುಕಿಗೆ ಬೇಕಾಗಿರುವಂಥ ಎಲ್ಲ ಮಾತುಗಳನ್ನು ಹೇಳಿಕೊಟ್ಟು ಭಾಳ ಚಂದ ನಮ್ಮನ್ನು ಇಟ್ಟಾರ. ಅದಕ್ಕೆ ಅವ್ರು ಹೇಳ್ತಾರೆ, ಆವ ಕಾಯಕವನಾದ್ರಪ್ಪ ಅದನ್ನು ತೊಗೊಂಡ್ಬಂದು ಗುರುಲಿಂಗ ಜಂಗಮದ ಮುಂದಿಡಬೇಕು. ಇಟ್ಟು ನಿನ್ನ ಹತ್ರ ಇಟ್ಟ ಅದನ್ನು ಬಳಸು, ಇಲ್ಲ ಅಂದ್ರೆ ಮತ್ತೊಬ್ಬರ ಕಡೆಗೆ ಹೋಗಿ ದುಡ್ಕೊಂಡು ಬಂದು ಕೈಕೊಂಡು ಅದನ್ನು ನೀನು ಏನು ಮಾಡು, ಮತ್ತೊಬ್ಬರಿಗೆ ಹಂಚುವಂಥ ಪ್ರಯತ್ನ ಮಾಡು. ಹಂಚಿದ ಮೇಲೆ ಏನು ನಿನಗೇನಾದ್ರೂ ಬೇನೆ ಬಂದೈತಂದ್ರೆ ನರಳು ತ್ರಾಸ ಆಗಕತ್ತೈತೆ, ಅದು 4 ಮಂದಿ ಮುಂದೆ ಹೊರಗೆ ಹಾಕ. ಇಲ್ರಿ ನನಗೆ ಜೀವ ಹೋದಂಗೆ ಆಗೈತೆ, ಸಾಯಿ. ದೇವ್ರು ಯಾಕೆ ಹಂಗೆ? ಅದಕ್ಕೆ ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು ಕೈ ಮುಗಿದು ಯಪ್ಪ ನನ್ನ ಹೆಂಗಾರ ಮಾಡಿ ಬದುಕಿಸಂತಂದ್ರೆ ಬದುಕಿಸ್ತಾನ ದೇವ್ರ. ನಿನಗೆ ಕೊಟ್ಟ ಆಯುಷ್ಯವನ್ನು ಮೊದಲ ಎಲ್ಲ ಬರೆದಿಟ್ಬಿಟ್ಟಾನ. ಬದುಕಿನೊಳಗೆ ಬರುವಂಥ 100 ಪುಟದೊಳಗೆ 1ನೇ ಪುಟ ಎಲ್ಲಿ ಹುಟ್ಟಬೇಕು ಅದನ್ನು ಬರೆದು ಬಿಟ್ಟಾರ. ಕೊನೆಯ ಪುಟ ಎಲ್ಲಿ ಸಾಯ್ಬೇಕು ಅದನ್ನು ಬರೆದಿಟ್ಟಾರ. ಇನ್ನು 98 ಪುಟ ನಮ್ಮ ಕೈಯಾಗ ಕೊಟ್ಟಾರ. ಅದನ್ನು ಹೆಂಗೆ ಬರ್ಕೋಬೇಕು ಅನ್ನುವಂಥ ಕಾರಣಕ್ಕೆ ತಲೆಯಾಗ ಬುದ್ಧಿ ಇಟ್ಟು ಈ ಭೂಮಿ ಮೇಲೆ ಕಳಿಸ್ಯಾನ. ಹೆಂಗೆ ಬರ್ಕೋಬೇಕನ್ನುವಂಥದ್ದನ್ನು ತಿಳ್ಕೊಂಡು ಯಾರಿಗೇನು ಅನುಕೂಲ ಮಾಡಬೇಕು. ನನ್ನ ಪುಟದೊಳಗೆ ಜಸ್ಟ್ ಪಾಸ್ ಆದವರು ರಗಡ್ ಮಂದಿ ಅದಾರ, ಅದ್ರಾಗ 00 ತೊಗೊಂಡವರು ರಗಡ್ ಮಂದಿ ಅದಾರ, ಅದ್ರಾಗ ರ್ಯಾಂಕಿಂಗ್ ಹಚ್ಚಿ ಪಾಸ್ ಆದವರು ಭಾಳ ಮಂದಿ ಕಡಿಮೆ ಇರ್ತಾರೆ. ಅಂಥದ್ರೊಳಗೆ ಕೆಲವು ಜನ ನಮ್ಮ ನಾಡಿನೊಳಗೆ ಸಿಗ್ತಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕು. ಅದಕ್ಕೆ ಹೊಟ್ಟೆ ತುಂಬಿದವ್ರನ್ನೇ ಅಂದು ಕೂಡ ಊಟ ಕರೆಯಕ್ಕೆ ಹೋಗ್ಬೇಡ್ರಿ. ಸತ್ತಾಗ ಕೂಡಿ ಉಣ್ಣಾಕ ಹೊಕ್ಕಾರಲ್ಲ ತಾಯಿ, ಹೋದಾಗ ಹೋಗಿದ್ದೆ ಅದಕ್ಕೆ ಹೋಗಿರ್ತಾರೆ. ಅವ್ರ ಮನ್ಯಾಗ ದುಃಖ ಐತಿ ಉಣಿಸ್ಬೇಕಂತನ ಹೋಗ್ಯಾರ, ದುಃಖ ಐತಂತ ಉಣಿಸಾಕಂತನ ಹೋಗ್ಯಾರ. ಮತ್ತು ಇವ್ರು ತೊಗೊಂಡು ಹೋದ ಆ ಊಟದಾಗ 2 ರೊಟ್ಟಿ ಏನಾದರೂ ಹೆಚ್ಚಿಗೆ ಆ ಹೆಣ್ಮಗಳು ತಿಂದ್ಲ ಅಂದ್ರೆ ಚಲವ ಮನ್ಯಾಗ ಕೂತು, ಏನು ರೀ ಆ ಹೆಣ್ಮಗಳು ದುಃಖ ಅನ್ನೋದು ಇಲ್ಲ ನೋಡ್ರಿ, ನಾವು ಕಟ್ಕೊಂಡು ಹೋದ ರೊಟ್ಟಿ ಒಳಗೆ 4 ರೊಟ್ಟಿ ತಿಂದಾಳ್ರಿ. ನಗಾಕತ್ತೀರಂದ್ರೆ ಅಂದವ್ರು ಅಂದಂಗೆ ಅದ ಅಂದ್ರೆ ನಿಮ್ಮ ಲೆಕ್ಕದಾಗ ಆ ಹೆಣ್ಮಗಳು ಬದುಕಬಾರ್ದು, ಅವಳು ಹೋಗೇ ಬಿಡ್ಬೇಕು ಅನ್ನೋ ಲೆಕ್ಕದಾಗ ಅಂತಿರ್ತಾರೆ ಕೆಲವು ಮಂದಿ. ಅದಕ್ಕೆ ಸತ್ತ ಮೇಲೆ ಕೂಡಿ ಉಣ್ಣಾಕೆ ಹೋಗುವಂಥದ್ದನ್ನು ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಇದ್ದಾಗ ಒಂದಿಷ್ಟು ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮ ಮನೆಯಾಗಿನ ಮಕ್ಕಳಿಗೆ ಎಷ್ಟಂತ ಊಟ ಹಾಕವ್ರ. ಅಪ್ಪ ಬಸವಣ್ಣವ್ರು ಹೇಳಿರುವಂಥ ವಿಚಾರ ಏನು, ನಿಮ್ಮ ಮಕ್ಕಳಿಗೆ ಅಟ್ಟ ಊಟ ಹಾಕಿದ್ರೆ ಬರೀ ನಿಮ್ಮ ಮಕ್ಕಳಿಗೆ ಅಟ್ಟ ಹೋಗಿ ಡ್ರೆಸ್ ತೊಗೊಂಡು ಬಂದ್ರೆ ನಿಮ್ಮ ಮನೆ ಮುಂದೆ ನಿಮ್ಮ ಮಕ್ಕಳಿಗೆ ಚಲೋ ಒಲ್ಲೆ ಅಂದ್ರೂ ಇಡ್ಲಿ ಮಾಡಿ ಉಣಿಸ್ತಿರ್ತೀರಿ. ಇನ್ನು ಕೆಲವು ಮಂದಿ ಮಕ್ಕಳು ಮನೆ ಮುಂದೆ ಬಂದು ಏನಾದರೂ ಒಂದಿಷ್ಟು ಹೊಟ್ಟಿಗೆ ಕೊಡ್ರಿ ಅಂದ್ರೂ ಸಹಿತ ನಮ್ಮ ಮನೆಗೆಲ್ಲ ಮುಂದೆ ಹೋಗಿ ಬಾ ಅಂತ ಹೇಳ್ತೀವಿ. ಅಂದ್ರೆ ನಾವು ಯಾವ ತತ್ವದಾಗ ಬದುಕಾಕತ್ತೀವಿ ಅನ್ನುವಂಥದ್ದನ್ನು ವಿಚಾರ ಮಾಡ್ಕೋಬೇಕಾಗ್ತದೆ. ಮೊದಲು ನಿನ್ನ ಹತ್ರ ಇಲ್ಲ ಅಂದ್ರೆ ನಿನಗೆ ಹೊಟ್ಟೆ ಹಸ್ತೈತಂದ್ರೆ ಉಣ್ಣಾಕತ್ತಿ ಅಂದ್ರೆ ಅದು ಪ್ರಕೃತಿ ಧರ್ಮ ಅಂತ ತಿಳ್ಕೊಬೇಕು ನಾವು. ಹೊಟ್ಟೆ ಹಸ್ತಾಗ ಉಣ್ಣುವಂಥದ್ದು ಪ್ರಕೃತಿಯ ಧರ್ಮ. ಆದರೆ ನನಗೆ ಹೊಟ್ಟೆ ಹಸ್ತಿಲ್ಲ,
ಆದರೂ ಸಹಿತ ಊಟ ಮಾಡಾಕತ್ತೀನಿ ಅಂದ್ರೆ ಅದು ವಿಕೃತಿ ಧರ್ಮ ಅಂತ ತಿಳ್ಕೊಡ್ರಿ ನೀವು. ಹಸದೇ ಇರಂಗಿಲ್ಲ ಕೆಲವು ಮಂದಿ ಸುಮ್ಮನೆ ಉಣ್ಣೋದಪ್ಪ ಹಂಗೆ. ಹೊಟ್ಟೆ ಹಸ್ದಾಗ ಉಣ್ಣುವಂಥದ್ದು ಪ್ರಕೃತಿಯ ಧರ್ಮ. ಹೊಟ್ಟೆ ಹಸಿದೇ ಇರತಕ್ಕಂಥ ಟೈಮ್ದೊಳಗೆ ಉಣ್ಣಾಕತ್ತಿ ಅಂದ್ರೆ ಅದು ನಿನ್ನ ವಿಕೃತಿಯ ಧರ್ಮ ಅಂತ ತಿಳ್ಕೊಬೇಕು. ನನಗೆ ಹೊಟ್ಟೆ ಹಸಿಕೊಂಡಿದ್ದಾಗನೂ ಸಹಿತ ಇನ್ನೊಬ್ಬ ಹಸದಂಥ ವ್ಯಕ್ತಿಗೆ ನನ್ನ ತಟ್ಟಿ ಒಳಗಿರ್ತಕ್ಕಂಥ ಒಂದು ತುತ್ತನ್ನು ಎತ್ತಿ ಕೊಡೋದೇನೈತಲ್ಲ, ಇದು ಭವ್ಯ ಸಂಸ್ಕೃತಿಯ ಧರ್ಮ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ. ಒಂದ್ಸಲ ವಿಚಾರ ಮಾಡ್ಕೊಡ್ರಿ, ಎಷ್ಟು ದಿವಸ ಅಂತ ತಿಳ್ಕೊಂಡು ಯಾವ್ದಾರ ಒಂದು ದೊಡ್ಡ ಹೋಟೆಲ್ನಾಗ ಹೋಗ್ತಾರ. ಹೋಟೆಲ್ನಾಗ ಹೋಗಿ ಮಕ್ಕಳು ಬರ್ತಡೇ ಮಾಡ್ಬೇಕಂತ ತಿಳ್ಕೊಂಡು ಮಕ್ಕಳು ಬರ್ತಡೇ ಮಾಡೋದಕ್ಕೆ 5 ಸ್ಟಾರ್ ಹೋಟೆಲ್ಗೆ ಹೋಗ್ತಾರ. ಭಾಳ ಮಂದಿ 5 ಸ್ಟಾರ್ ಹೋಟೆಲ್ಗೆ ಹೋಗ್ತಾರಲ್ಲ, 5 ಸ್ಟಾರ್ ಹೋಟೆಲ್ನಾಗ ಬರೀ 5 ಸ್ಟಾರ್ ಇರ್ತಾವೆ. ಅಲ್ಲಿ ಹೋಗಿ ಹೋಟೆಲ್ನಾಗ ತಮ್ಮ ಮಕ್ಕಳು ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾರೆ. ಮಾಡೋ ಟೈಮ್ದೊಳಗೆ ಎಲ್ಲರೂ ಕುತ್ಕೊಂಡು ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ತಿನ್ನಕ್ಕೆ 25,000 ರೂಪಾಯಿ ಬಿಲ್ ಹಾಕೈತಿ. 25,000 ರೂಪಾಯಿ ಬಿಲ್ ಆದಮೇಲೆ ಮನೆಗೆ ಬಂದು ಭಾಳ ಮಂದಿ ನನಗೆ ಆರೋಗ್ಯನ ತಪ್ಪಿತ್ತು ಬಿಡ್ರಿ ಅಂತ ಹೇಳ್ತಾರೆ. ಯಾಕೆ 5 ಸ್ಟಾರ್ ಹೋಟೆಲ್ನಾಗ ಭಾಳ ಥರದ ವೆರೈಟಿ ತಿಂದ ಮೇಲೆ ಹೊಟ್ಟೆ ತಡಿಬೇಕಲ್ಲ, ಏನಾದರೂ ಅನಾರೋಗ್ಯ ಆಗ್ತದೆ. 25,000 ರೂಪಾಯಿ ರೊಕ್ಕ ಕೊಟ್ಟು ಆ 5 ಸ್ಟಾರ್ ಹೋಟೆಲ್ನೊಳಗೆ ನೀವು ಇದೊಂದಿಷ್ಟು ತೊಗೊಂಡು ಮನೆಗೆ ಬರೋದಕ್ಕಿಂತ 25,000 ರೂಪಾಯಿ ರೊಕ್ಕನ ನಿಮ್ಮ ಮನೆ ಹೆಣ್ಮಕ್ಳ ಕೈಯಾಗ ಕೊಟ್ರೆ ಅವರು 3 ತಿಂಗಳು ಆಗುವಷ್ಟು ಸಂತಿ ಮಾಡ್ತಾರೆ. ಅದರೊಳಗೆ ಚಲೋದೆಲ್ಲ ಅಡುಗೆ ಮಾಡ್ಕೊಂಡು ನಿಮ್ಮ ಮನೆ ಸ್ಟೇರ್ಕಸ್ ಮೇಲೆ ಹೋಗಿ ಕುತ್ಕೊಂಡ್ರಿ ಅಂದ್ರೆ ಇಲ್ಲಿ 25,000 ರೂಪಾಯಿ ರೊಕ್ಕ ಕೊಟ್ಟರೆ ಜಸ್ಟ್ 5 ಸ್ಟಾರ್. 25,000 ರೂಪಾಯಿದಾಗ ಚಲೋ ಸಂತಿ ಮಾಡಿ ಅಡುಗೆ ಮಾಡಿಕೊಂಡು ನಿಮ್ಮ ಮನೆ ಸ್ಟೇರ್ಕಸ್ ಮೇಲೆ ಹೋಗಿ ಕುತ್ಕೊಂಡ್ರಿ ಅಂದ್ರೆ ಭಗವಂತ ನಿರ್ಮಾಣ ಮಾಡಿರ್ತಕ್ಕಂಥ ಲಕ್ಷ ಕೋಟಿ ಸ್ಟಾರ್ ಬಿಡು ಕುತ್ಕೊಂಡು ಊಟ ಮಾಡುವಂಥ ಆನಂದ ಬರ್ತೈತೆ. ಅಂದ್ರೆ ಇದಕ್ಕಿಂತ ದೊಡ್ಡದು ಇನ್ನೇನೈತ್ರಿ ಅವರು. ಮತ್ತು ಅಜ್ಜಾರು ಹೇಳ್ಯಾರ ಅಂತ ತಿಳ್ಕೊಂಡು ಮನೆಗೆ ಹೋದ್ಮೇಲೆ ತಾಟ್ ಹಿಡ್ಕೊಂಡು ಮ್ಯಾಗ ಹೋದ್ರಿ, ಅದಕ್ಕೊಂದು ಸಮಯ ಸಂದರ್ಭ. ಹೌದು, ಮತ್ತು ಅಜ್ಜಾರು ಹೇಳಿದ್ರೆ ತಡಿ ಅಂತ ತಿಳ್ಕೊಂಡು ಪಟ್ನ ಹಾಕೊಂಡು ಹಾಕೊಂಡು ಮ್ಯಾಗ ಹೋದ್ರೆ ಹಂಗೆ ಒಂದಿಷ್ಟು ಮಾಡೋದು. ನಿಮ್ಮ ಮನೆಯಾಗಿಂದ ಅವ್ರ ಮನೆಯಾಗಿಂದ ಕೂಡಿ ಉಣ್ಣುವಂಥ ಸಂಸ್ಕೃತಿ ಐತಲ್ಲ, ಇದನ್ನು ಮಾಡುವಂಥ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ನಾವಿಲ್ಲಿ ಹೇಳಬೇಕಾಗಿರುವಂಥದ್ದು ಏನು ಅಂತಂದರೆ ಅವ್ರು ಹೇಳ್ತಾರೆ, ವ್ಯಾಧಿ ಬಂದರೆ ನೆರಳು, ಜೀವ ಹೋದಡೆ ಸಾಯಿ. ಇದಕ್ಕಾ ದೇವರ ಹಂಗೇಕೆ? ದೇವ್ರ ಮುಂದೆ ಹೋಗಿ ನನಗೆ ಯಾಕೆ ಹಂಗನಾಗಿ ಇಟ್ಕೊಂಡು ಇದಕ್ಕೆ ದೇವರ ಹಂಗನ್ನು ಪಡೆಯುವಂಥ ಅವಶ್ಯಕತೆ ಇಲ್ಲಮ್ಮ. ಶರಣರ ಪ್ರತಿಯೊಂದು ಮಾತುಗಳು ಸಹಿತ ನಮಗೆ ಸುಮ್ಮನೆ ನಾವು ಏನೋ ಹೇಳೋದಕ್ಕೆ ಏನಾದರೂ ಹೇಳ್ಬೋದು. ಆದರೆ ಆ ವಿಚಾರಗಳನ್ನು ಭಾಳಷ್ಟು ಎತ್ತರ ಮಟ್ಟಕ್ಕೆ ಹೋಗಿ ಹೇಳುವಷ್ಟು ಮಟ್ಟಿಗೆ ದೊಡ್ಡವನು ನಾನಲ್ಲ. ನನಗಿಂತ ಚೆನ್ನಾಗಿ ನಿಮ್ಗೆ ತಿಳಿದೈತೆ ಅನ್ನುವಂಥ ಕಲ್ಪನೆ ನನಗೆ ಭಾಳಷ್ಟದ. ಆದ್ರೆ ನಾ ಕಲಿತಿದ್ದು ನಿಮ್ಮ ಮುಂದೆ ಹೇಳುವಂಥ ಒಂದೇಷ್ಟು ಉದ್ದೇಶ ಏನಪ್ಪ ಅಂತಂದರೆ, ನಾವು ವಿಚಾರ ಮಾಡ್ಕೋಬೇಕು, ನಾವು ಬದುಕಿರುವಂಥ ದೇಶಕ್ಕೆ ಹಿತ ಆಗಬೇಕಂದ್ರೆ ಬಸವಾದಿ ಶಿವಶರಣರ ವಿಚಾರಧಾರೆಗಳು ಅವತ್ತಿನ ಕಾಲಕ್ಕೆ ಎಷ್ಟು ದೊಡ್ಡವಿದ್ವು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತದ. ಹಾಗಾಗಿ ದೇಶದ ಆರ್ಥಿಕತೆ ಬಗ್ಗೆ ನಾವು ವಿಚಾರ ಮಾಡೋದಾದರೆ ಇವತ್ತು ಪ್ರಸ್ತುತವಾಗಿ ಅಪ್ಪ ಬಸವಣ್ಣನವರು ಹೇಳಿರ್ತಕ್ಕಂಥ ವಿಚಾರಗಳನ್ನು ನಾವು ಮೈಗೂಡಿಸ್ಕೊಂಡ್ರೆ ದೇಶಕ್ಕೂ ದೊಡ್ಡ ಹಿತ ಆಕತ್ತೆ ಅನ್ನುವಂಥದ್ದನ್ನು ತಿಳ್ಕೊಬೇಕಾಗ್ತದೆ. ಭಾರತ ದೇಶದೊಳಗೆ ಸುಮಾರು ಒಂದು 140 ಕೋಟಿ ಜನಸಂಖ್ಯೆ ಒಳಗೆ ನಮ್ಮ ಒಂದು 50 ಕೋಟಿ ಜನರ ಯುವಕರದ, ಒಂದು 50 ಕೋಟಿ ಜನರ ಯುವಕರಿದ್ದರೂ ಸಹಿತ ಅವ್ರ ಕೈಗಳನ್ನು ಡಬಲ್ ಮಾಡಿದರೆ ಒಂದು 100 ಕೋಟಿ ಕೈಗಳಾಕ್ಕಾವ. ಒಂದು 100 ಕೋಟಿ ಕೈಗಳು ದುಡಿಯುವಂಥ ಕೈಗಳಿದ್ರೂ ಸಹಿತ ಅವ್ರು ಸರಿಯಾಗಿ ಕೆಲಸ ಸಿಗ್ತಾ ಇಲ್ಲ. ಓದಿರ್ತಕ್ಕಂಥ ವ್ಯಕ್ತಿಗಳು ಪದವಿ ಮಾಡ್ಕೊಂಡು ಬಂದಿರ್ತಾರೆ, ಪದವಿ ತಕ್ಕಂಗೆ ಕೆಲಸ ಸಿಗ್ತಾ ಇಲ್ಲ. ಎಷ್ಟೋ ಮಂದಿ ನಿರುದ್ಯೋಗಿಗಳಾಗಿ ಓಡಾಡ್ತಾ ಇದ್ದಾರೆ. ಈ ಕಡೆ ಮನೆಯೊಳಗೆ ತಂದೆ ತಾಯಿಗಳು ಖರ್ಚು ಮಾಡಿರ್ತಾರೆ, ಅವ್ರ ಮೇಲೆ ಸಿಕ್ಕಾಪಟ್ಟಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಆದ್ರೆ ಒಂದು ಸಣ್ಣ ಕೆಲಸನೂ ಸಿಗ್ಲಾರ್ದಂತ ಎಷ್ಟೋ ಮಂದಿ ಅಡ್ಡಾಡ್ತಾರೆ. ಇನ್ನು ಕೆಲವು ಮಂದಿಗೆ ಎಲ್ಲ ಇರ್ತದೆ, ಆದರೂ ಸಹಿತ ಕೆಲಸ ಮಾಡುವಂಥ ಮನಸ್ಸುಗಳಿಲ್ಲ. ನಾವು ಭಾಳ ಮಂದಿ ವಿಚಾರ ಮಾಡ್ಕೋಬೇಕು. ಒಂದು ಕಡೆ ಓದಿ ಕೆಲಸ ಸಿಗದೇ ಇರತಕ್ಕಂಥ ಕೆಲವು ಮಂದಿ ಒಂದಿಷ್ಟು ಕಡೆ ಆದರೆ ಎಲ್ಲ ಇದ್ದೂ ಸಹಿತ ದುಡಿಲಾರ್ದಂಥ ವ್ಯಕ್ತಿಗಳು ನಮ್ಮ ನಾಡಿನೊಳಗದಾರ. ಕಟ್ಟಿ ಮೇಲೆ ಕುತ್ಕೊಂಡು ರೊಟ್ಟಿ ತಿನ್ನೋರಿಂದ ದೇಶ ಪ್ರಗತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ರೊಟ್ಟಿ ಮೇಲೆ ದುಡಿದು ಯಾವ ರೊಟ್ಟಿ ತಿಂತಾನೆ ಅವರಿಂದ ಮಾತ್ರ ದೇಶ ಪ್ರಗತಿ ಒಳಗೆ ಬರ್ತದ ಅನ್ನುವಂಥದ್ದನ್ನು ನಾವು ಯಾರೂ ಕೂಡ ಮರೆಯುವಂಗಿಲ್ಲ. ಇದನ್ನೇ ಅಪ್ಪ ಬಸವಣ್ಣವರು ಹೇಳಿದರು, ವ್ಯಾಧಿ ಬಂದರೆ ನೆರಳು, ಬೇನೆ ಬಂದರೆ ಹೊರಳು, ಜೀವ ಹೋದಡೆ ಸಾಯಿ. ಇದಕ್ಕಾ ದೇವರ ಹಂಗೇಕೆ? ಮತ್ತೆ ಹೋಗಿ ಯಾಕೆ ಅವ್ರ ಮುಂದೆ ಹಂಗಾತ್ ಅಂತಕೊಂತೀಯಪ್ಪ? ಎಷ್ಟು ಖರ್ಚು ಮಾಡಿದ್ರೆ ಏನು ಉಳಿತೈತೆ ಅಂತ ಮಾಡ್ರಿ ನೀವು. ಕೊನೆಯದು ಇವತ್ತಿನ ಭಾಷಣದ ಕೊನೆ ಉದಾಹರಣೆ ಹೇಳ್ತೀನಿ ನಿಮಗೆಲ್ಲ ಗೊತ್ತೈತಿ. ಮೈಕಲ್ ಜಾಕ್ಸನ್ ಉದಾಹರಣೆ ಗೊತ್ತೈತಿ. ಮೈಕಲ್ ಜಾಕ್ಸನ್ ಅಂತಂದ್ರೆ ಎಲ್ಲರಿಗೂ ಗೊತ್ತೈತಿಲ್ಲ, ಎಂಥ ಅದ್ಭುತ ಡ್ಯಾನ್ಸರ್ ಅಂತೀರಿ ನೀವು. ಇಡೀ ಜಗತ್ತು ಒಂದು ಕ್ಷಣ ಅವ್ರನ್ನ ಹೊಳ್ಳಿ ನೋಡ್ತಿತ್ತು. ಆ ವ್ಯಕ್ತಿಗೆ 150 ವರ್ಷ ಬದುಕಬೇಕನ್ನುವಂಥ ಆಶೆ ಇತ್ತು. ಹೋಗಿ ನೀವು ಗೂಗಲ್ನ ಸರ್ಚ್ ಮಾಡಿ, 150 ವರ್ಷ ಬದುಕಬೇಕಂತ ಆಶೆ ಇದ್ದಿದ್ದಕ್ಕೆ ಅವ್ರು ಏನು ಮಾಡಿದರು, ಜಗತ್ತಿನ ಸುಪ್ರಸಿದ್ಧ ಡಾಕ್ಟರ್ನ 15 ಮಂದಿ ತಮ್ಮ ಹತ್ರ ಇಟ್ಕೊಂಡಿದ್ರು. ಅವ್ರು 15 ಮಂದಿ ಡಾಕ್ಟರ್ ಅಮ್ಮ, 15 ಮಂದಿ ಡಾಕ್ಟರ್ ಅವ್ರ ಹತ್ರ ಇದ್ದರು. ಸುಮಾರು ಜನ, ಎಷ್ಟೋ ಜನ ಅವ್ರಿಗೆ ಬ್ಲಡ್ ಡೊನೇಟ್ ಮಾಡೋದಕ್ಕೆ, ಕಿಡ್ನಿ ಹೋದ್ರೆ ಕಿಡ್ನಿ ಮತ್ತೊಂದು ಏನಾದರೂ ಕೊಡೋದಕ್ಕೆ, ಅಂಗಾಂಗಗಳನ್ನು ಕೊಡೋದಕ್ಕೆ ಸುಮಾರು 600 ಮಂದಿಯನ್ನು ಮೊದಲ ರೊಕ್ಕ ಕೊಟ್ಟು ಬುಕ್ ಮಾಡಿ ಇಟ್ಕೊಂಡಿದ್ರು ಅವ್ರು, ಡೊನೇಟ್ ಮಾಡೋರನ್ನು. ಎದಕ್ಕೆ? 150 ವರ್ಷ ಬದುಕಬೇಕನ್ನುವಂಥ ಉದ್ದೇಶಕ್ಕೆ.
150 ವರ್ಷ ಬದುಕೋದಕ್ಕಾಗಿ 15 ಮಂದಿ ಡಾಕ್ಟರ್ ತಮ್ಮ ಹತ್ರ ಇದ್ರು, ಸುಮಾರು 600 ಮಂದಿ ಅಂಗಾಂಗಗಳನ್ನು ದಾನ ಮಾಡೋರು ಇದ್ರು. ಅವರು ಉಣ್ಣುವಂಥ ಪ್ರತಿಯೊಂದು ಅನ್ನನೂ ಸಹಿತ ಲ್ಯಾಬಿನೊಳಗೆ ಚೆಕ್ ಮಾಡಿ ಕೊಡ್ತಿದ್ರು. ಅವರು ಪ್ರತಿ ತುತ್ತು ನಾ ಹೇಳೋದು ಅನ್ನ ಅಷ್ಟೇ ಅಲ್ಲ, ಒಂದೊಂದು ತುತ್ತು ಅನ್ನವನ್ನು ಲ್ಯಾಬಿನೊಳಗೆ ಚೆಕ್ ಮಾಡಿ ಅವ್ರಿಗೆ ಊಟ ಕೊಡ್ತಿದ್ರು. ಉದ್ದೇಶ ಏನು? 150 ವರ್ಷ ಬದುಕಬೇಕನ್ನುವಂಥ ಕಾರಣಕ್ಕೆ. ಅವ್ರಿಗೆ ಎಲ್ಲ ಒಂದು ರೂಮ್ ಮಾಡಿದ್ರು ಅವ್ರಿಗೆ, ಹವಾನಿಯಂತ್ರಿತ ರೂಮ್. ಹೆಂಗಂದ್ರೆ ಒಟ್ಟ ನಾವು ಮಕ್ಕೊಂಡಾಗ ಉಸಿರು ಒಮ್ಮೊಮ್ಮೆ ಹೆಚ್ಚು ತೊಗೋತೀವಿ, ಒಮ್ಮೊಮ್ಮೆ ಕಮ್ಮಿ ತೊಗೋತೀವಿ. ಆ ಪ್ರಮಾಣ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಒಂದು ಹವಾನಿಯಂತ್ರಿತ ರೂಮ್ ಮಾಡಿದ್ರು. ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಸಹಿತ ಯಾವುದೇ ಕ್ಷಣದೊಳಗೆ ಯಾವುದೇ ಅಂಗ ಹೋದರೂ ಕೊಡ್ತಕ್ಕಂಥ ದಾನಿಗಳು ಅವ್ರ ಹತ್ರ ಇದ್ರೂ ಸಹಿತ ಆತ ಬದುಕಿದ್ದೆಷ್ಟು ದಿವಸ? ಕೇವಲ 50 ವರ್ಷ. 50 ವರ್ಷ ಸುಮ್ಮನೆ ಬಿಟ್ಟಿದ್ರೆ 80 ವರ್ಷ ಬದುಕ್ತಿದ್ನೇನು ಪುಣ್ಯಾತ್ಮ. ಆದರೆ ಬದುಕಬೇಕು ಅಂತ ಹೊಂಟ್ರೆ ನಾವು ಹೋಗೋದೇ ಕೆಡುವ ಒಡಲ ನೆಚ್ಚಿ ಕಡು ಹುಸಿಯನೇ ಹುಸಿದು ಒಡಲ ಹೊರೆವವರ ಮೆಚ್ಚ. ಇದನ್ನು ತಿಳ್ಕೊಬೇಕಾಗಿತ್ತು ನಾವು. ಈ ಕೆಡುವಂಥ ಒಡಲ್ ಅನ್ನೋದು ನಮಗೆಲ್ಲರಿಗೂ ಗೊತ್ತದ. ಇವತ್ತಿದ್ದವ್ರು ನಾಳೆ ಇರೋದಿಲ್ಲ, ನಾಳೆ ಇದ್ದವ್ರು ನಾಡ್ದಿರೋದಿಲ್ಲ. ನಾವೆಲ್ಲರೂ ಯಾವ ಕಡೆ ಹೊಂಟಿವಿ ಅಂದ್ರೆ ಸಾವಿನ ಕಡೆ ಮಕ್ಕ ಮಾಡ್ಕೊಂಡು ಹೊಂಟಿವಿ. ನಾವೆಲ್ಲರೂ ಒಂದು ಕಡೆ ಹೋಗ್ಬೇಕಾದ್ರೆ ಒಂದು ಲೈನ್ ಹಚ್ಚಿರ್ತೀವಲ್ಲ. ಯಾವ ಕಡೆ ಲೈನ್ ಹಚ್ಚಿವಮ್ಮ ನಾವೆಲ್ಲ ಸಾವಿನ ಕಡೆನ ಲೈನ್ ಹಚ್ಚಿದವ್ರು. ನೀವು ಯಾವ ಕಡೆ ಹೊಂಟ್ರಿ ಅಂತ ಕೇಳಿದ್ರೆ ಬಸ್ ಸ್ಟ್ಯಾಂಡ್ನಾಗ ನಿಂತ್ಕೊಂಡು ಬೆಳಗಾವದಿಂದ ಯಾವ್ದಾರು ಊರಿಗೆ ಹೊಂಟಿದ್ರೆ ಆ ಊರಿಗೆ ಹೊಂಟ್ರಿ ಅಂತ ಹೇಳ್ತೀರಿ. ಇಲ್ಲಿ ಬಂದು ಕುಂತವ್ರು ನಾ ಕೇಳ್ತೀನಿ, ನೀವು ಯಾವ ಕಡೆ ಮಕ್ಕ ಮಾಡಿರಿ ಅಂದ್ರೆ, ಇಲ್ರಿ ಪ್ರವಚನ ಮುಗಿದ್ಮೇಲೆ ನಮ್ಮ ಮನೆ ಕಡೆ ಮಕ್ಕ ಮಾಡ್ತೀನಿ ಅಂತೀರಿ ಅಷ್ಟೇ. ನೀವು ಮನೆಗೆ ಹೋದ್ಮೇಲೆ ಯಾವ ಕಡೆ ಮಕ್ಕ ಮಾಡವ್ರ? ನಾವೆಲ್ಲರೂ ಸಾವಿನ ಕಡೆ ಮಕ್ಕ ಮಾಡಿಕೊಂಡು ನಿಂತವ್ರೆ. ನಮ್ಮ ಪಾಳೆ ಯಾವಾಗ ಬರ್ತದೆ ಹೇಳಕ್ಕಾಗೋದಿಲ್ಲ. ಅದಕ್ಕೆ ಅವ್ರು ಹೇಳಿದ್ರಲ್ಲ, ಮುಟ್ಟದ ಮುನ್ನ ಬೆನ್ನು ಬಾಗಿ ಹಲ್ಲು ಹೋಗಿ ಅನ್ಯರಿಗೆ ಹಂಗಾಗದ ಮುನ್ನ ಯಾವಾಗ ಇವೆಲ್ಲ ಬಂದು ನಮ್ಮನ್ನು ಅಟ್ಟೋದಕ್ಕಿಂತ ಮುಂಚೆಕ್ಕೆ ಇದಿಷ್ಟು ಸತ್ಕಾರ್ಯವನ್ನು ಮಾಡುವಂಥ ಪ್ರಯತ್ನ. ನಿಮಗೇನು ಭಾಳ ದೊಡ್ಡ ಪ್ರಮಾಣದೊಳಗೆ ಎಲ್ಲರೂ ಮಾಡ್ದಂಗೆ ಮಾಡ್ರಿ ಅಂತ ಹೇಳಂಗಿಲ್ಲ. ಅದಕ್ಕೆ ಜೀವನದ ಸಾರ್ಥಕತೆ ಆಗಬೇಕು ಅಂದರೆ ದಿನಕರ ದೇಸಾಯಿ ಅವರು ಒಂದು ಚಲೋ ಮಾತನ್ನು ಹೇಳ್ತಾರೆ. ಎನ್ನ ದೇಹದ ಬೂದಿಯನ್ನು ಹೋಗಿ ಬಿಡಿ ಭತ್ತ ಬೆಳೆಯುವಲ್ಲಿ. ನನ್ನ ದೇಹದ ಬೂದಿಯನ್ನು ಕೆಲವು ಮಂದಿ ಸುಡ್ತಾರ, ಇನ್ನು ಕೆಲವು ಮಂದಿ ಹುಡುಕಿತಾರ. ನನ್ನ ದೇಹದ ಬೂದಿಯನ್ನು ಹೋಗಿ ಬಿಡಿ ಭತ್ತ ಬೆಳೆಯುವಲ್ಲಿ. ಆ ಬೂದಿ ಗೊಬ್ಬರವಾಗಿ ಬರೇ ದಯಾಯಿತು ಬಾಳು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಅಂಗಾಂಗಗಳನ್ನು ಕೊಟ್ಟು ಬಿಡಿ ಅಗತ್ಯವಿದ್ದಡೆಯಲ್ಲಿ. ಆ ಅಂಗಾಂಗಗಳಿಂದ 4 ಜೀವಂತವಾಗಿ ಬದುಕಿದರೆ ಧನ್ಯವಾಯಿತು ನನ್ನ ಬಾಳು ಹುಟ್ಟು ಸಾವಿನಲ್ಲಿ ಅನ್ನುವಂಥ ಮಾತನ್ನು ದಿನಕರ ದೇಸಾಯಿ ಅವರು ಹೇಳ್ತಾರೆ. ಅದಕ್ಕೆ ದೇವರಿಗೆ ಭಾಳಷ್ಟು ಮಂದಿ ಕಣಬಟ್ಟು ಕೊಡ್ತಾರಲ್ರಿ ಅಮ್ಮರು, ಬೇಡ್ಕೊಂಡಿರ್ತಾರೆ. ದೇವ್ರಿಗೆ ಹೋಗಿ ಬೆಳ್ಳಿ ಕಣಬಟ್ಟು ಕೊಡೋರದಾರ, ಬಂಗಾರದ ಕಣಬಟ್ಟು ಕೊಡೋರದಾರ. ನಿಮ್ಮ ಭಕ್ತಿ ನಿಮ್ಮ ವಿಚಾರಕ್ಕೆ ನಮ್ದು ಏನೂ ವಿರೋಧ ಇಲ್ಲ, ದೇವ್ರಿಗೆ ಕೊಡ್ರಿ. ಆದ್ರೆ ದೇವರು ಯಾವಾಗ ಭಾಳ ಚಂದ ಒಲಿತಾನ ಅಂತಂದ್ರೆ, ದೇವರಿಗೆ ಅದನ್ನು ಕೊಟ್ಟ ಮ್ಯಾಲಿನೂ ಸಹಿತ ಪರಮಾತ್ಮ ನನಗೆ ಒಲಿಬೇಕಂದ್ರೆ ಬರೀ ಕಣಬಟ್ಟು ಕೊಟ್ಟಾಗ ಅಟ್ಟ ಒಲಿತಾನ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಎಷ್ಟೋ ಜನ ನಾವೇನು ಜಗತ್ತು ನೋಡಕತ್ತೀವಲ್ಲ, ಈ ಜಗತ್ತನ್ನು ನೋಡೋ ಶಕ್ತಿ ಅವ್ರಿಗಿಲ್ಲ. ಈ ಜಗತ್ತನ್ನು ನಾವೇನು ನೋಡೀವಿ ಅದನ್ನು ಅವ್ರಿಗೆ ನೋಡೋಕೆ ಶಕ್ತಿ ಇಲ್ಲ. ಅಂದರೆ ನಾವು ಹೋಗುವಂಥ ಟೈಮ್ದೊಳಗೆ, ನಾವು ಹೋದ ನಂತರದಲ್ಲಿ ನೀನು ನೋಡಿರುವಂಥ ಜಗತ್ತನ್ನು ನನ್ನ ಕಣ್ಣಿನಿಂದ ಮತ್ತೊಬ್ಬರು ಈ ಜಗತ್ತನ್ನು ನೋಡುವಂಗಾಗಲಿ ಅಂತ ಯಾರು ಸಾಯುವಂಥ ಟೈಮ್ದೊಳಗೆ ಕಣ್ಣು ದಾನ ಮಾಡಿ ಹೋಗ್ತಾರೆ, ಅವ್ರಿಗೆ ಆ ಪರಮಾತ್ಮ ಒಲಿತಾನ ಅನ್ನುವಂಥದ್ದನ್ನು ನಾವೆಲ್ಲರೂ ಜೋರಾಗಿ ಚಪ್ಪಾಳಿ ತಟ್ಟಿ ಒಪ್ಕೋಬೇಕಾಕತಿ. ಮತ್ತು ಚಪ್ಪಾಳಿ ತಟ್ಟಿದ್ರೆ ಎಲ್ಲಿ ನಮಗೆ ಕೊಡೋ ಅಂದಿಗಿಂದಾರಂತ ಕೆಲವು ಮಂದಿ ಸುಮ್ಮನೆ ಕುಂತಾರೆ. ಅದ್ರಾಗ ಏನೈತ್ರಿ, ಜೀವನ ಹೋಗಿರ್ತೈತೆ ಅಂದಾಗ ಕಣ್ಣು ಕೊಡೋದ್ರಿಂದ ಏನು ತಪ್ಪೈತಿ ಹೇಳಿ ನೋಡೋಣ. ದೇಹ ದಾನ ಮಾಡಿದವ್ರು ಇಲ್ಲೇ ಬೆಳಗಾವಿ ಒಳಗೆ ನಾವು ಓದಿಲ್ಲೇನು ಅವ್ರ ಬಗ್ಗೆ. ಸ್ವತಃ ತಂದೆಯವರು ದೇಹ ದಾನ ಮಾಡಿ ಏನು ಮಾಡಿದರು? ಜಗತ್ತಿಗೊಂದು ಮಾದರಿ ಆದರು. ಅದಕ್ಕೆ ಅವ್ರು ಹೇಳಿದರು, ನನ್ನ ದೇಹದ ಅಂಗಾಂಗಗಳನ್ನು ಕೊಟ್ಟು ಬಿಡಿ ಅಗತ್ಯವಿದ್ದಡೆಯಲ್ಲಿ. ನಾ ಹೋದ ನಂತರದಲ್ಲಿ ಆದರೂ ಮಂದಿಗೆ ಮೋಹ ಎಂತದ್ದಂದ್ರೆ, ನಾವು ಹೋದ್ಮೇಲೆ ಕೆಲವು ಮಂದಿ ನಾವು ಹಳ್ಳಿಯಾಗ ಹೇಳಿದ್ಬಿಡ್ಲಿ ಅಜ್ಜರ ಮತ್ತು ಜೀವ ಹೋಗಿರ್ತೈತ್ರಿ, ಕಣ್ಣು ತೊಗೊಳ ಮುಂದೆ ಚುಚ್ಚಿ ಏನಾದರೂ ನೋವು ಮಾಡಂಗಿಲ್ಲ. ಜೀವನ ಹೋಗೈತೆ ಅಲ್ಲಿ, ಜೀವನ ಹೋಗೈತಿ, ಮತ್ತೆ ಚುಚ್ಚಿದ್ರೆ ನೋವು ಆಕೈತೆ ಅಂದ್ರೆ ಏನು ಹೇಳೋದು ನಾವು? ಅದಕ್ಕೆ ಒಂದಿಷ್ಟು ಯಾವಾಗ ಪರಮಾತ್ಮ ಒಲಿತಾನಂದ್ರೆ ಬರೀ ಕಣಬಟ್ಟು ಕೊಟ್ಟಾಗ ಒಲಿಯಂಗಿಲ್ಲ. ಒಂದಿಷ್ಟು ನಿಮ್ಮ ಕಣ್ಣುಗಳನ್ನು ದಾನ ಮಾಡಿದಾಗ ಅಗತ್ಯ ಇದ್ದವ್ರಿಗೆ ಯಾರಿಗೆ ಏನು ಬೇಕು ಅದನ್ನು ಕೊಡುವಂಥದ್ರಾಗ ಸಾರ್ಥಕತೆ ಐತೆ ಹೊರತಾಗಿ ಕೇವಲ ನಾವಾಗ ಗಳಿಸೋದ್ರಾಗ, ಕೇವಲ ಬರೀ ನಮ್ಮ ಮಕ್ಕಳಿಗೆ ಮಾಡೋದ್ರಾಗ ಇದರಿಂದ ಸಾರ್ಥಕತೆ ಉಳಿಯೋದಿಲ್ಲ. ನಮ್ಮ ಮಕ್ಕಳಿಗೆ ನಾವು ಒಂದಿಷ್ಟು ದುಡಿಯುವುದನ್ನು ಹೇಳಿಕೊಡ್ಬೇಕು. ಕಾಯಕದಿಂದ ಬಂದಿರುವಂಥದ್ದು ಮಾತ್ರ ಪರಮಾತ್ಮನಿಗೆ ಅರ್ಪಣೆ ಆಕೈತೆ ಅನ್ನುವಂಥದ್ದನ್ನು ಹೇಳಿಕೊಡ್ಬೇಕಾಗ್ತದೆ. ದುಡಿದು ಬಳಸುವಂಥದ್ದಕ್ಕೆ ಬೆಲೆ ಐತೆ ಹೊರತಾಗಿ ಮತ್ತೊಬ್ಬರಿಗೆ ಬಡದು ಗಳಿಸೋದಕ್ಕೆ ಎಂದೂ ಕೂಡ ಬೆಲೆ ಇಲ್ಲ ಅನ್ನುವಂಥದ್ದನ್ನು ಹೇಳಿ ನಿಮ್ಮ ಮಕ್ಕಳಿಗೆ ಹೇಳಿಕೊಡ್ರಿ. ಊಟ ಮಾಡೋದ್ರೊಳಗೆ 3 ಥರದ ಪ್ರಕಾರ ಊಟ ಮಾಡೋರು ಅದರಮ್ಮ ಜಗತ್ತಿನಾಗ. ಒಂದು ಬಿಸಿದು ಉಣ್ಣವ್ರು, ಇನ್ನೊಂದು ಆರಿದ್ದು ಉಣ್ಣವ್ರು, ಇನ್ನೊಂದು ಹಳಸಿದ್ದು ಉಣ್ಣವ್ರು. ಈ 3 ಪ್ರಕಾರ ಅಂತ ತಿಳಿತೈತಿ ನಿಮಗೆ. ಬಿಸಿದು ಉಣ್ಣವ್ರು ಅಂದ್ರೆ ಯಾರು? ಊಟ ಮಾಡೋದ್ರೊಳಗೆ 3 ಪ್ರಕಾರದ ಜನ ಅದಾರ. ಒಂದು ಬಿಸಿದು ಊಟ ಮಾಡೋರು ಬೇರೆ, ಆರಿನ ಮೇಲೆ ಊಟ ಮಾಡೋರು ಬೇರೆ, ಅದು ಹಳಸಿದ ಮೇಲೆ ಊಟ ಮಾಡೋರು ಬೇರೆ. ಯಾರು ಬಿಸಿದು ಊಟ ಮಾಡೋರು ಅಂತಂದ್ರೆ
ಯಾರು ಬಿಸಿದು ಊಟ ಮಾಡೋರು ಅಂತಂದ್ರೆ ತಂದೆ ತಾಯಿ ಜನ್ಮ ಕೊಟ್ಟಾರಂದ್ರೆ ಇನ್ನೇನು ನನಗೆ ಕೊಡಕ್ಕೆ ಸಾಧ್ಯ ಐತಿ ಹೇಳಿ ನೋಡೋಣ. ನೀವು ನಿಮ್ಮ ಆಸ್ತಿ ಒಳಗೆ ನಾ ಬದುಕಕ್ಕೆ ಒಲ್ಲೆ, ನನ್ನ ರಟ್ಟಿ ಮೇಲೆ ದುಡಿದು ನಿಮ್ಮನ್ನು ಕೊಡ್ತೀನಿ, ನಾನು ಮಾಡ್ತೀನಿ ಅಂತ ಯಾರು ಜೀವನ ಮಾಡ್ತಾರೆ ಇವರೆಲ್ಲ ಬಿಸಿದು ಉಣ್ಣಂಗ ಅಂತ ತಿಳ್ಕೊಬೇಕು. ಇನ್ನು ಆ ರೀತಿ ಉಂಡವ್ರಂದ್ರೆ ಅವ್ರು ಹೆಂಗಿರ್ತಾರೆ ಅಂತಂದ್ರೆ ತಂದೆ ತಾಯಿ ಗಳಿಸಿರುವಂಥ ರೊಕ್ಕದೊಳಗೆ ಅವ್ರ ಹೆಸರಲ್ಲಿ ಒಂದು ಬುಲೆಟ್ ಗಾಡಿ ತಗೊಂಡು ಅದ್ರ ಮೇಲೆ ತಂದೆ ತಾಯಿ ಆಶೀರ್ವಾದ ಅಂತ ಹಾಕಿ ಅವ್ರ ರೊಕ್ಕದಾಗ ಊಟ ಮಾಡ್ಕೊಂತ ಅಡ್ಡಾಡೋರು ಇವರೆಲ್ಲ ಆ ರೀತಿ ಉಂಡಂಗ ಅಂತ ತಿಳ್ಕೊಬೇಕು ನೀವು. ಇನ್ನು ಕೊನೆಯದಾಗಿ ಹಳಿಸಿದ್ದು ಉಣ್ಣವ್ರು ಅಂತಂದ್ರೆ ತಂದೆ ತಾಯಿನ ಮಾಡ್ಕೊಂಡು ಹೆಂಡ್ತಿನ ಹೊರಗೆ ದುಡಿಯಾಕೆ ಕಳಿಸಿ ತಾನು ಮಾತ್ರ 3 ಹೊತ್ತು ಮನ್ಯಾಗ ಕೂತ್ಕೊಂಡು ಊಟ ಮಾಡಿ ಬರೀ ಬೆಡ್ ಮೇಲೆ ಮಲ್ಕೊಂಡು ನಿದ್ದೆ ಮಾಡಕತ್ತಾರೆ ಅಂದ್ರೆ ಇವರು ಪಕ್ಕ ಹಳಿಸಿದ್ದು ಉಣ್ಣವ್ರ ಅಂತ ತಿಳ್ಕೊಬೇಕೆ ಹೊರತಾಗಿ ಇವರು ದುಡ್ಡು ತಿನ್ನೋರಲ್ಲ. ಎಷ್ಟು ಹೇಳಿ ಇವತ್ತಿನ ಭಾಷಣಕ್ಕೆ ವಿರಾಮ ಕೊಡ್ತೀನಿ. ಎಷ್ಟ ತಿಳ್ಕೊಬೇಕು, ಏನು ತಿಳ್ಕೊಬೇಕು? ದುಡ್ದ ಊಟ ಮಾಡಬೇಕು. ನೀನು ಉಣ್ಣುವ ಅನ್ನ ನಿನ್ನ ಶ್ರಮದ ಬೆವರಿನ ಹನಿ ಆಗಿರಬೇಕೇ ಹೊರತು ಅದು ಮತ್ತೊಬ್ಬರ ಕಣ್ಣೀರಿನ ಹನಿ ಆಗಿರಬಾರದು. ಇದನ್ನು ಮೊದಲು ತಿಳ್ಕೊಬೇಕು. ಮತ್ತು ಒಂದು ಉದ್ದೇಶ ಏನು ಅಂತಂದರೆ ನಂದು ಒಂದಿಷ್ಟು ಏನಾದರೂ ಸಮಾಜಕ್ಕೆ ಉಪಯೋಗ ಆಗಬೇಕು. ನಾವು ಭಾರತ ದೇಶವನ್ನು ಹಾಗೆ ಬೆಳೆಸಬೇಕು ಅಂತ GDP ಬಗ್ಗೆ ಮಾತಾಡ್ತೀವಿ ಅಂತಂದರೆ ನಮ್ಮ ವಸ್ತುಗಳನ್ನು ಹೆಚ್ಚು ಖರೀದಿ ಮಾಡುವಂಥ ಪ್ರಯತ್ನ ಮಾಡು. ನೀವು ಹಂಗೆ ಮನ್ಯಾಗ ಹೋಗಿಬೇಕಾದ್ರೆ ನಾಳಿಂದ ಲಿಸ್ಟ್ ಮಾಡಿರಿ. ಮುಂಜಾನೆ ಎದ್ದು ಕೂಡಲೇ ರಾತ್ರಿ ಮಲಗು ಮಟ್ಟ ನಿಮ್ಗೆ ಎಷ್ಟು ವಸ್ತುಗಳ ಅವಶ್ಯಕತೆ ಅದಲ್ಲ, ಒಂದು 70% 80% ಬರೀ ಹೊರದೇಶದ್ದು ಅದಾವ ಅದ್ರಾಗ. ಹೀಗಾಗಿ ನಮ್ಮ ದೇಶೀಯ ವಸ್ತುಗಳನ್ನು ಮಡಿಕೆ ಮಾಡೋರದಾರ, ದೀಪ ಮಣ್ಣಿನೂ ಮಾಡೋರದಾರ, ಅವ್ರ ಕಡೆ ಒಂದು ಸ್ವಲ್ಪ ದೀಪ ತಗೊಳ್ಳುವಂಥ ಪ್ರಯತ್ನ ಮಾಡಿರಿ. ಪಟಾಕಿಯನ್ನು ತೆಗೆದುಕೊಳ್ಳೋರು ನಮ್ಮ ದೇಶಿ ಪಟಾಕಿಗಳನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿರಿ. ಬಣ್ಣ ಆಡೋರು ಬಣ್ಣನೂ ನಮ್ಮ ದೇಶದ್ದೇ ಇರ್ತದೆ, ಅದನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿರಿ. ಸಣ್ಣ ಸಣ್ಣ ಸಹಾಯಗಳನ್ನು ನಾವು ಸಹಿತ ಮಾಡಿದಾಗ ಮಾತ್ರ ನಮ್ಮ ದೇಶದ ಆರ್ಥಿಕತೆ ಹೆಚ್ಚಾಗಿ ನಿಲ್ತದೆ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದೊಳಗೆ ಹೇಳ್ತಾ, ಯಾರ ಹತ್ರ ಉಳ್ಳವ್ರ ಕಡೆ ಅದ ಇಲ್ಲದವ್ರ ಕಡೆ ಯಾರು ಉಳ್ಳವರಾಗಿರ್ತಕ್ಕಂಥವ್ರು ಇಲ್ಲದವರ ಕಣ್ಣು ಒರೆಸುವಂಥ ಕೆಲಸವನ್ನು ಮಾಡಿದಾಗ ನಮ್ಮ ಜೀವನ ಸಾರ್ಥಕತೆ ಆಕತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳಿ